ಲೋಕಾಯುಕ್ತರ ಗಮನಕ್ಕೆ ತಗೊಂಡು ಹೋಗ್ತೀವಿ. ಈ ವಿಚಾರನ ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಬೋದು. ಆಗಿರೋ ಕೆಲಸಗಳನ್ನು ಆಗಿಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ನಾವು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಟ್ಟ ಹೆಸರು ಬಿಡೋದಕ್ಕೆ ನಾವು ತರೋದಕ್ಕೆ ರೆಡಿ ಇಲ್ಲ. ನಮ್ಮ ಕೆಲಸಗಳು ನಮ್ಮ ಪಂಚಾಯಿತಿಲಿ ಎಲ್ಲ ಒಂದು ಸೌಲಭ್ಯಗಳು ಮೊದಲು ಸಾರ್ವಜನಿಕರ ಹಿತಾಸಕ್ತಿಯನ್ನು ಆಧರಿಸಿ ನಾವು ಅವರ ಕೆಲಸ ಕಾರ್ಯಗಳಿಗೆ ಭಾಗವಹಿಸ್ತಾ ಇದ್ದೀವಿ. ಅದನ್ನು ಸಹಿಸಲಾರದೆ ಕೆಲವು ಕಿಡಿಗೇಡುಗಳು ಬಂದು ಈ ಥರ ನಮಗೆ ಸುಮ್ಮನೆ ಮನಸ್ತಾಪಗಳೇ ಆಗೋದಾದರೆ ನಾವು ಮುಂದಿನ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ತೀವಿ. ಅಂದರೆ ಅವರು ಹಾಗೆ ಒಂದು ಲೈಸೆನ್ಸ್ ಕೇಳೋದಕ್ಕೆ ಬಂದರು. ಅದಕ್ಕೂ ಸಹ ನಮ್ಮ ಪಂಚಾಯಿತಿಯಲ್ಲಿ ಕಾನೂನು ಏನು ಅದರ ಒಂದು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೇಳಿದ್ರು, ಕೊಡಲಿಲ್ಲ. ಅವರು ಕೃಷ್ಣಮೂರ್ತಿ ಕೈಯಲ್ಲಿ ಒದಗಿಸೋಕ್ಕೆ ದಾಖಲಾತಿಗಳನ್ನು ಒದಗಿಸೋಕ್ಕಾಗಲಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ಉದ್ದೇಶವನ್ನು ಇಟ್ಕೊಂಡು ನಮಗೆ ಇದು ನಮ್ಮ ಪಂಚಾಯಿತಿ ಮೇಲೆ ಹಲವು ಅರ್ಜಿಗಳನ್ನು ಹಾಕ್ಕೊಳ್ತಾ ಈ ಥರ ಸಮಸ್ಯೆಗಳನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಅನಧಿಕೃತ ಗ್ರಾಮವನ್ನು ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಸಾರ್ವಜನಿಕರು ಕೊಟ್ಟಿರುವಂಥ ಅರ್ಜಿಯ ಆಧಾರದ ಮೇಲೆ ನಾವು CO ನಮ್ಮ ಮೇಲಧಿಕಾರಿಗಳಾದ CO ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಅಲ್ಲಿನ ಅವರ ಅಧಿಕಾರಿಗಳು ನಮಗೆ ಮತ್ತೆ ಆ ಒಂದು ಗ್ರಾಮ ಒನ್ ಕೇಂದ್ರವನ್ನು ವಜಾ ಮಾಡೋದಕ್ಕೆ ನಮ್ಮ ಒಂದು ಆದೇಶವನ್ನು ಸಹ ನಮಗೆ ನೀಡಿದ್ದಾರೆ. ಅನಧಿಕೃತವಾದ ಗ್ರಾಮ ಒನ್ ಕೇಂದ್ರವನ್ನು ಅಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರಬಾರ್ದು ಅಂತ ಒಂದು ಮನವಿಯನ್ನು ಸಹ ನಮಗೆ ಒಂದು ಏನು ಆದೇಶವನ್ನು ಸಹ ನೀಡಿದ್ದಾರೆ. ಆದರೂ ಸಹ ಆ ಒಂದು ಜನರ ಒಂದು ಬಲದಿಂದ ಏನೋ ಕೃಷ್ಣಮೂರ್ತಿಯವರು ಇಲ್ಲ, ನಾನು ಪತ್ರಿಕಾಗೋಷ್ಠಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಪತ್ರಿಕೆಯಲ್ಲಿ ಹಿರಿಯ ವರದಿಗಾರನಾಗಿರುತ್ತೇನೆ, ಅದಕ್ಕೋಸ್ಕರ ನಾನು ನನ್ನ ಒಂದು ಬಲ ಆಧಾರದ ಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ನನ್ನ ಒಂದು ದಲಿತ ಮಹಿಳೆಯಾಗಿರುವ ಏನು ದೌರ್ಜನ್ಯವನ್ನು ನಾವೊಂದು ಅಧ್ಯಕ್ಷರು ಆಗಿದ್ದ ಸಮಯದಿಂದಲೇ ನಮಗೆ ತೊಂದರೆಯನ್ನು ಮಾಡ್ಕೊಳ್ತಲೇ ಬರ್ತಾ ಇದ್ದಾರೆ. ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ನಿನ್ನೆ ಕಳಲ್ಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿರುವ ಕೃಷ್ಣಮೂರ್ತಿ ಎಂಬ ಪತ್ರಕರ್ತನ ವಿರುದ್ಧ ಸ್ಪಷ್ಟೀಕರಣವನ್ನು ಕೊಡಲು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಲೋಕಾಯುಕ್ತರು 2022ರಲ್ಲಿ ಒಂದು ಕಳಲ್ಘಟ್ಟದ ಒಬ್ಬರು ಜಯರಾಮಯ್ಯ ಅನ್ನೋರು ಶಾಲಾ ಆಟ ಮೈದಾನದ ಬಗ್ಗೆ 2021ರಲ್ಲಿ ಒಂದು ಹಳೆಯ ದೂರು ಕೊಟ್ಟಿದ್ದರು. ಅದ್ರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕಾಣೋದಕ್ಕೆ ಅಂತ ನಮ್ಮ ಕಳಘಟ್ಟ ಪಂಚಾಯಿತಿಗೆ ವಿಸಿಟ್ ಮಾಡಿದರು. ಆ ವಿಸಿಟ್ ಮಾಡಿದ್ದನೇನೆ ಇವರು ಕಳಘಟ್ಟ ಪಂಚಾಯಿತಿ ಮೇಲೆ ದಾಳಿಯಾಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿರ್ತಾರೆ. ಆ ಸುಳ್ಳು ಸುದ್ದಿಯ ಪತ್ರಕರ್ತನ ವಿರುದ್ಧ ನಾವು ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ಈ ಪ್ರೆಸ್ ಮೀಟ್. ಕೃಷ್ಣಮೂರ್ತಿ ವೈಯಕ್ತಿಕವಾಗಿ ಗ್ರಾಮ ಒನ್ ನಡೆಸ್ಕೊಂಡು ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಿರಿಯ ಪತ್ರಕರ್ತ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾನೆ. ಮತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವು ಕೇಬಲ್ ಇದನ್ನು ಮಾಡಬೇಕು ಅಂತ ಒಂದು ಅರ್ಜಿ ಕೊಟ್ಟಿರ್ತಾರೆ. ಅದನ್ನು ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮ್ಮ ಪಂಚಾಯಿತಿಯಿಂದ NOC ಕೊಡೋದಕ್ಕೆ ಬರೋದಿಲ್ಲ. ಅದನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಅದನ್ನು ವೈಯಕ್ತಿಕ ದ್ವೇಷ ಇಟ್ಕೊಂಡು ಈಗ ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು, ಅಧ್ಯಕ್ಷರು ಇವ್ರ ಮೇಲೆ ವೈಯಕ್ತಿಕ ಇದನ್ನು ಇಟ್ಕೊಂಡು ದುರುದ್ದೇಶದಿಂದ ಈ ಥರ ಲೋಕಾಯುಕ್ತ ವಿಸಿಟ್ ಅನ್ನೋದಕ್ಕೂ ದಾಳಿ ಅನ್ನೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಂಥ ಅವನೇ ಅಂತ ಒಬ್ಬ ಪತ್ರಕರ್ತ ಆ ಥರ ಇದನ್ನು ಮಾಡ್ಕೊಂಡು ದುರುದ್ದೇಶದಿಂದ ಈ ಥರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಎಲ್ಲರನ್ನು ತೇಜೋವಧೆ ಮಾಡ್ತಾ ಇರ್ತಾನೆ. ಅದರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ST ಹಣ ದುರುಪಯೋಗ ಅಂತಂದು ನಮ್ಮ ಕಳಘಟ್ಟ ಪಂಚಾಯಿತಿ ಬಗ್ಗೆ ದೂರು ಕೊಟ್ಟಿದ್ದರು. ಅದ್ರ ಬಗ್ಗೆ ಇಲಾಖಾವಾರು ತನಿಖೆಯಾಗಿ ನಮ್ಮ ಕಳಘಟ್ಟ ಪಂಚಾಯಿತಿಲಿ 25% ST ಅನುದಾನ ಮೀಸಲಿಡಬೇಕು ಅಂತ ಇದೆ. ನಾವು 25%ಗಿಂತ ಹೆಚ್ಚಿನ ಅನುದಾನವನ್ನು ಖರ್ಚು ಮಾಡಿದ್ದೀವಿ ಅಂದ್ಬಿಟ್ಟು ನಮಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕಳಘಟ್ಟ ಪಂಚಾಯಿತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ತಪ್ಪಿಲ್ಲ ಅಂದ್ಬಿಟ್ಟು ಇಲಾಖೆಯಿಂದ ನಮ್ಮದು ಕ್ಲೀನ್ ಇದನ್ನು ಕೊಟ್ಟಿದ್ದಾರೆ. ಇವರು ಸುಳ್ಳು ಸುದ್ದಿಗಳನ್ನು ಕೊಡೋದು, ಎಲ್ಲರನ್ನೂ ಎದುರಿಸೋದು, ನಾನು ಪತ್ರಕರ್ತ ಅಂತ ಹೇಳೋದು, ಆಮೇಲೆ ನಾನು ಹಿರಿಯ ವರದಿಗಾರರು ಅಂತ ಹೇಳೋದು, ಆಮೇಲೆ ನಾನು RTI ಕಾರ್ಯಕರ್ತ ಅಂದ್ಬಿಟ್ಟು ಸಾರ್ವಜನಿಕ ಉದ್ದೇಶ ಅಲ್ಲದ ಇವನ್ನ ಅರ್ಜಿ ಹಾಕ್ಕೊಂಡು ಎಲ್ಲರನ್ನೂ ಹೆದರಿಕೆ ಮಾಡಿ ಸುಲಿಗೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇದೇ ಥರ ಪತ್ರಕರ್ತ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿರೋದೇ. ನಾವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆ ತುಂಬ ಗೌರವ ಇದೆ. ಆ ಅಪ್ಪನ ಬಗ್ಗೆ ನಮಗೇನು ಅಂಥ ವೈಯಕ್ತಿಕವಾಗಲಿ ಇನ್ನೊಂದಾಗಲಿ ಯಾವುದೇ ಗೌರವ ಇಲ್ಲ. ಏಕೆ ಅಂದರೆ ಅವನು ಈ ಥರ ಸುಳ್ಳು ಸುದ್ದಿ ಹೇಳ್ಕೊಂಡು ಮಾಡ್ತಿರೋದ್ರಿಂದ ಮುಂದಿನ ಕಾನೂನು ಹೋರಾಟಗಳನ್ನ ನಾವು ಏನು ಬೇಕೋ ಅದನ್ನು ಮಾಡ್ತೀವಿ, ಜಾರಿ ಮಾಡಿದ್ದೀವಿ. ಯಾಕೆಂದರೆ ಈ ಥರ ಸುಳ್ಳು ಸುದ್ದಿ ಇರೋದ್ರಿಂದ ಲೋಕಾಯುಕ್ತರು ಗಮನಕ್ಕೂ ತರ್ತಾ ಇದ್ದೀವಿ. ನೋಡಿ ಸರ್, ಹಿಂಗೆ ನೀವು ಲೋಕಾಯುಕ್ತದರು ನಮ್ಮ ತ್ಯಾಮಗಳು ಕಳಘಟ್ಟ ಪಂಚಾಯಿತಿಯಲ್ಲಿ ವಿಸಿಟ್ ಮಾಡಿರೋದೇ ದಾಳಿ ಅಂತ ಸುಳ್ಳು ಸುದ್ದಿ ಮಾಡಿ ಹಿಂಗೆ ಅಪಪ್ರಚಾರ ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ. ಅದರಿಂದ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತಂದ್ಬಿಟ್ಟು ಲೋಕಾಯುಕ್ತರು ಮತ್ತು
RDPR CEO ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ನಾವು ಲೆಟ್ರ್ ಮಾಡಬೇಕು ಅಂತ ಮುಂದಿನ ಕಾನೂನು ಕ್ರಮಗಳನ್ನು ತಗೊತೀವಿ. ಕ್ರಮ ಕೈಗೊಂಡಿದ್ದೀವಿ ಸರ್. ಅವ್ರ ಮಿಸಸ್ ಹೆಸರಿನಲ್ಲಿ ಗ್ರಾಮವನ್ನು ಇದನ್ನು ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ದೂರು ಕೊಟ್ಟಿದ್ದಾರೆ. ಸುಳ್ಳು ಗ್ರಾಮವನ್ನು ಮಾಡಿಸ್ತಾ ಇದ್ದಾರೆ, ಅನಧಿಕೃತ ಗ್ರಾಮವನ್ನು ನಡೀತಾ ಇದೆ ಅಂತ. ಅದನ್ನು ನಾವು CEO ಅವ್ರ ಗಮನಕ್ಕೆ ತಂದಿದ್ದೀವಿ. CEO ಅವ್ರು ಅಲ್ಲಿಂದ ಇಲ್ಲ ಇದನ್ನು ಮುಚ್ಚಬೇಕು ಅಂತ ಆದೇಶನ ಮಾಡಿದ್ದಾರೆ. ಅದರಿಂದ ಅದು ಮುಂದಿನ ಕಾನೂನು ಕ್ರಮ CEO ಅವರು ಮತ್ತು ಮೇಲಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಅದು ಮುಂದಿನ ಕಾನೂನು ಕ್ರಮ ತಗೊತೀವಿ. ಹೌದು, ವೈಯಕ್ತಿಕ ದ್ವೇಷದಿಂದನೇ ಪತ್ರಿಕೋದ್ಯಮನ ಈ ಥರ ಇದನ್ನು ಮಾಡಿಕೊಂಡು ಜನಗಳಲ್ಲೆಲ್ಲ ಸುಳ್ಳು ಸುದ್ದಿನ ಹರಡಿಸಿ ಕೆಲ ವ್ಯಕ್ತಿಗಳು, ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಕೆಟ್ಟ ಹೆಸರು ತರಬೇಕು ಅಂತಲೇ ಈ ಥರ ಮಾಡ್ತಾಯಿದ್ದಾರೆ. ಇಂಥ ಪತ್ರಕರ್ತರನ್ನು ನೀವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಿಂದ ಅವರನ್ನು ಬಹಿಷ್ಕಾರ ಮಾಡಬೇಕು. ಆಮೇಲೆ ಸುಳ್ಳು ಇದನ್ನು ಹೇಳ್ಕೊಂಡು ನಾನು ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡೆಲ್ಲ ಆಮೇಲೆ ವಸೂಲಿ ಇದಕ್ಕೆ ಇಳಿದಿದ್ದಾರೆ ಅವರು. ಅದನ್ನು ಎಲ್ಲ ಕಡಿವಾಣ ಹಾಕಬೇಕು. ಇಂಥವ್ರಿಗೆ ಇದರಿಂದ ಎಲ್ಲ ಪತ್ರಕರ್ತರಿಗೂ ಕೆಟ್ಟ ಹೆಸರು ಬರ್ತದೆ. ಅದಕ್ಕೆ ಅವರನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಬೇಕು. ಈಗ ಆ ಥರ ಹೇಳೋಂಗಿಲ್ಲ ಬಹಿಷ್ಕಾರ ಅಂತ. ಅವರನ್ನು ಪತ್ರಿಕೋದ್ಯಮದಿಂದನೇ ಕಿತ್ತಾಕಬೇಕು ಮತ್ತು ಅವರನ್ನು ಸಮಾಜದಿಂದ ದೂರ ಇಡಬೇಕು ಅಂತ ನಾನು ಕೇಳ್ಕೊತೀನಿ.